ನಮಸ್ಕಾರ. ನಾವು ಗೋಲ್ಡ್ ಅಂದ್ರೆ US ಗೋಲ್ಡು ಅಂಡ್ ಬಿಟ್ ಕಾಯಿನು ಇವತ್ತಿಗೆ ಲೈವ್ ಮತ್ತೆ ನಾಳೆಗೆ ಏನಾಗ್ಬೋದು ಅಂತ ಗೆಸ್ ಮಾಡೋಣ. ಸೊ ಈಗ ನಾವು ಅನಲೈಸ್ ಮಾಡ್ತಾ ಇರೋದು ಲೈವ್ ಅಲ್ಲಿ. ಓಕೆ, ಸೊ ಇದು ಗೋಲ್ಡ್ 4 ಅವರ್ಸ್ ಅಲ್ಲಿ ಇದ್ದೀನಿ. ಸೊ ನಾನು ನಿನ್ನೆ ಅದನ್ನೇ ಹೇಳಿದ್ದೆ, ಗೋಲ್ಡ್ ಸೆಲ್ ಸೈಡ್ ಇದೆ ಅಂದ್ರೆ ಡೌನ್ ಸೈಡ್ ಇದೆ ಅಂತ. ಅದೇ ತರ ಇನ್ನು ಇದು ರೂಲ್ ಆಫ್ ಆಲ್ಟರ್ನೇಷನ್ ಮ್ಯಾಚ್ ಮಾಡಿಲ್ಲ. ಎಲ್ಲಿವರೆಗೂ 4146 ಟಚ್ ಮಾಡುತ್ತೋ ಅಲ್ಲಿಗೆ ಇದನ್ನ ವೇವ್ 4 ಕಂಪ್ಲೀಟ್ ಆಗಿದೆ ಅಂತ ನಾವು ಥಿಂಕ್ ಮಾಡಬಹುದು. ಸೊ ಅಲ್ಲಿವರೆಗೂ ವೇವ್ 4 ಅಲ್ಲೇ ಇದು ಇರುತ್ತೆ. ಓಕೆ, ಈಗ ನೋಡಿ, ನಿಮಗೆ ಇದು ಏನು 2 ಇದೆ ಅಲ್ವಾ, ABC ಸಿಂಪಲ್ ಕರೆಕ್ಷನ್ ಅಲ್ಲಿ ಇದೆ. ಬಟ್ ಇದು ವೇವ್ 2 ನಿಮಗೆ ಸಿಂಪಲ್ ಕರೆಕ್ಷನ್ ಅಲ್ಲಿ ಇದ್ರೆ ವೇವ್ 4 ನಿಮಗೆ ಕಾಂಪ್ಲೆಕ್ಸ್ ಕರೆಕ್ಷನ್ ಆಗಲೇಬೇಕು. ಓಕೆ, ಸೊ ನಿಮಗೆ ಈಸಿ ಆಗಿ ಅದು ಬ್ರೇಕ್ ಕೊಡಲ್ಲ. ಓಕೆ, ಸೊ ಈಗ ನಾನು ಇದನ್ನ W, X, Y, X ಮತ್ತೆ Z ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇದನ್ನೇ ನಿಮಗೆ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ, ಅಂದ್ರೆ 1 ಅವರ್ ಟೈಮ್ ಫ್ರೇಮ್. ಸ್ಮಾಲ್ ಅಂದ್ರೆ ತೀರಾ ಸ್ಮಾಲ್ ಅಲ್ಲಿ ಹೋಗಲ್ಲ. ಸೊ ಇದನ್ನ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನಾನು ನೋಡ್ತೀನಿ. ಈಗ ಸೊ ಇದನ್ನ W ಅಂತ ಕನ್ಸಿಡರ್ ಮಾಡಿದ್ರೆ ಇದು X ಆಗುತ್ತೆ ನಿಮಗೆ. ಓಕೆ, ಸೊ X ಗೆ ಒಂದು ಮಾರ್ಕ್ ಮಾಡಿಬಿಡಿ ಈ ತರ ನೋಡಿ. ಇದು Y. ಈ X ನ ಮೇಲೆ ಹೋಗೇ ಇಲ್ಲ, ಸೊ ಅದ್ರ ಕೆಳಗಡೆನೆ ಇದೆ. ಸೊ ಇದು ಎರಡನೇ X. ಸೊ ಈಗ ಏನಿದ್ರು Z. ಓಕೆ, ಸೊ ನಿಮಗೆ ಇನ್ನೂ ಆದ್ರೂ ಮಾರ್ಕೆಟ್ ಇದು ಟಚ್ ಮಾಡ್ಬೇಕು. ನಾವು ಏನು ಮಾರ್ಕ್ ಮಾಡಿದಲ್ವಾ 4146 ರೂಲ್ ಆಫ್ ಆಲ್ಟರ್ನೇಷನ್ ನಮ್ದೇನು ಮೊನ್ನೆನೆ ಇದು ಮಾಡಿದ್ದೀವಲ್ವಾ. ಸೊ ಇದು ಇಲ್ಲಿವರೆಗೂ ಬರಲೇಬೇಕು. ಸೊ ಇದು ಕಾಂಪ್ಲೆಕ್ಸ್ ಕರೆಕ್ಷನ್ ಅಲ್ಲಿ ಬರ್ತಾ ಇದೆ. ಆಮೇಲೆ ನಿಮಗೆ ಇನ್ನು ಜಡ್ ಸ್ಟಾರ್ಟ್ ಆಯ್ತು. ಜಡ್ಡು ತುಂಬಾ ಸ್ಲೋ ಆಗಿರುತ್ತೆ. ಆಮೇಲೆ ನಿಮ್ಮ ಪೇಷನ್ಸ್ ಚೆಕ್ ಮಾಡುತ್ತೆ ಇದು. ಓಕೆ, ಸೊ ಸಡನ್ ಆಗಿ ಎಂಟ್ರಿ ಆಗ್ಬಿಡಿ. ನಿಮಗೆ ಒಂದು ಓಕೆ, ಸೊ ಇದನ್ನ ಹಾಯರ್ ಅಂತ ಕನ್ಸಿಡರ್ ಮಾಡಿದ್ರೆ ವಾಯು ಮತ್ತೆ ಎಕ್ಸ್ಗೆ ಓಕೆ, ಸೊ ಸಮ್ವೇರ್ ಇನ್ ಬಿಟ್ವೀನ್ 61ಗೆ ಮತ್ತೆ 100% ಮಧ್ಯ ಬರ್ತಾ ಇದೆ ಇದು. ಸೊ ಜಡ್ ನಿಮಗೆ ಇಲ್ಲಿ ಎಲ್ಲಾದ್ರೂ ಮುಗಿಯುತ್ತೆ, ಇಲ್ಲಿಗೂ ಮುಗಿಬಹುದು. ಓಕೆ, ಬಟ್ ಇಲ್ಲಿವರೆಗೂ ಮುಗಿಯುತ್ತೆ. ಸೊ ರೂಲ್ ಆಫ್ ಆಲ್ಟರ್ನೇಷನ್ ಅದೇನು ರೇಷಿಯೋ ಇದೆಯಲ್ವಾ 4146, ಅದು ಏನಾದ್ರೆ ನಿಮಗೆ ಟಚ್ ಆದ್ರೆ, ಟಚ್ ಆದ ನಂತರ ನಿಮಗೆ ಏನಾದ್ರೆ ಪಾಸಿಟಿವ್ ಕ್ಯಾಂಡಲ್ಸ್ ಸಿಗ್ನಲ್ಸ್ ಏನಾದ್ರೆ ಸಿಕ್ಕಿದ್ರೆ ನೀವು ಅಲ್ಲಿ ಎಂಟ್ರಿ ಆಗಬಹುದು. ಓಕೆ, ಸೊ ಅಲ್ಲಿವರೆಗೂ ಎಂಟ್ರಿ ಆಗೋದು ರಿಸ್ಕ್ ಇದೆ ಇದರಲ್ಲಿ. ಸೊ ಕ್ಯಾಂಡಲ್ ಪ್ಯಾಟರ್ನ್ ಅಲ್ಲಿ ನೋಡಿದ್ರೆ ABC ಅಂದ್ರೆ WX W ಅಥವಾ ಓಕೆ, ಇಲ್ಲಿಂದ ಕಂಟ್ರೋಲ್ ಮಾಡೋಣ. ಸೊ 36 ಕ್ಯಾಂಡಲ್ಸ್ ತಗೊಂಡಿದೆ ಇದು. ಓಕೆ, WXY. ಸೊ ಇದು ಅಂದ್ರೆ 36, ಇದು 36 ಕ್ಯಾಂಡಲ್ ಹಿಡಿದ್ರು. ಸೊ ಟೈಮಿಂಗ್ ನೋಡಿ 4th ಡಿಸೆಂಬರ್ 10:30 ಅಂದ್ರೆ ನಾಳೆ ಮಾರ್ನಿಂಗ್ ವರೆಗೂ ವೇಟ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ ಇದರಲ್ಲಿ. ಓಕೆ, ಸೊ ಇಲ್ಲಿಗೆ ಬಂದ್ರೆ ಎಂಟ್ರಿ ಇದೆ, ಆರ್ ಅದರ್ವೈಸ್ ಇದರಲ್ಲಿ ನಾನಂತೂ ಎಂಟ್ರಿ ನೋಡ್ತಾ ಇಲ್ಲ. ಓಕೆ, ಸೊ ಇದು ಗೋಲ್ಡ್ ಬಗ್ಗೆ ಆಯ್ತು. ಈಗ ನಾವು ಬಿಟ್ಕಾಯಿನ್ ಅಲ್ಲಿ ಹೋಗೋಣ. ಸೊ ಬಿಟ್ಕಾಯಿನ್ ನಾನು ನಿಮ್ಗೆ ನಿನ್ನೆ ಹೇಳಿದ್ದೆ 1 2 3 ಅಂತ, ಬಟ್ ಇದು 1 2 3 ಆಗ್ತಾ ಇಲ್ಲ. ಇದು ಈಗ ಕ್ಯಾನ್ಸಲ್. ಇದು ನೀವು ಇದನ್ನ ಇಲ್ಲಿ
ಇದು ಎ, ಇದು ಬಿ, ಇದು ಸಿ, ಈ ತರ ನೋಡಿ ಈಗ. ಓಕೆ, ಯಾಕೆ ಎ ಬಿ ಸಿ ಅಂತಂದ್ರೆ ನೋಡಿ, ಎದಲ್ಲಿ ಇಂಪಲ್ಸ್ ವೇವ್ ಇರುತ್ತೆ, ಕರೆಕ್ಟಾ? ಎ ಇಸ್ ಇಂಪಲ್ಸ್ ವೇವ್. ಇದು ಇದರಲ್ಲಿ ಯಾವತ್ತು 5 ಮೂವ್ಸ್ ಇರುತ್ತೆ ನಿಮ್ಗೆ. 5 ಮೂವ್ಸ್ 0 1 2 3 4 5. ಮೂವ್ಸ್ ಆಯ್ತಾ? ಓಕೆ, ಆಮೇಲೆ ನಿಮಗೆ ಬಿದಲ್ಲಿ 1 2 3 4 5 6 7 ಮೂವ್ಸ್ ಇದಾವೆ. 7 ಮೂವ್ ಅಂತಂದ್ರೂ ಸಹ ಇದು ನಿಮ್ದು ಆಲ್ಮೋಸ್ಟ್ ಆಲ್ ಕರೆಕ್ಷನ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಓಕೆ, ಇಲ್ಲ ಇದನ್ನ 4 ಅವರ್ಸ್ ಅಲ್ಲೇ ನೋಡಮ್ಮ. ನೋಡಿ 4 ಅವರ್ಸ್ ಅಲ್ಲಿ ನಿಮ್ಗೆ ಕ್ಲಿಯರ್ ಗೊತ್ತಾಗತ್ತೆ. ಇದು 1 ಮೂವ್, ಇದು 2 ಮೂವ್, ಇದು 3, ಇದು 4, ಇದು 5 ಮೂವ್ ಆಯ್ತಾ? ಆಮೇಲೆ ಬಿ ದಲ್ಲಿ ನೋಡಿ, ಇದು 0 ಎ ಬಿ ಸಿ. ಈಗ 3 ಮೂವ್ ಆಗಿದೆ ಅಂತ ಕನ್ಸಿಡರ್ ಮಾಡೋಣ. ಓಕೆ, ನೋಡಿ ನೀವು ಫಿಬೊನಾಸಿ ಮತ್ತೊಂದ್ಸಲ ನಿಮ್ಗೆ ಆಯ್ಕೆ ತೋರಿಸ್ತೀನಿ. ಈ ಟಾಪ್ ಇಂದ ಈ ಬಾಟಮ್ಗೆ ನೀವು ಫಿಬೊನಾಸಿ ಡ್ರಾ ಮಾಡಿದ್ರೆ ನಿಮಗೆ ಬಿ ನೋಡಿ 111% ಇಂದ ಮೇಲ್ಗಡೆ ಹೋಗ್ತಾ ಇಲ್ಲ. ಮ್ಯಾಕ್ಸಿಮಮ್ ನಿಮಗೆ ಬಿ ಇಲ್ಲಿವರೆಗೂ ಹೋಗ್ಬೋದು, 95 694 ವರೆಗೂ ಹೋಗ್ಬೋದು. ಬಟ್ ನನಗೆ ಇಲ್ಲಿಂದ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆಯಲ್ಲ, ಸೊ ನಾನು ಅದಕ್ಕಾಗಿನೇ ಸಿ ನ ಇಲ್ಲಿಗೆ ಇಡ್ತಾ ಇದ್ದೀನಿ. ನೀವು ಇಲ್ಲೇನೋ ಇರಬಹುದು. ಓಕೆ, ಸೊ ನನಗೆ ಏನು ಅನ್ಸುತ್ತೆ ಅಂತಂದ್ರೆ ಮಾರ್ಕೆಟ್ ಮತ್ತೆ ಡೌನ್ ಬರುತ್ತೆ. ಈಗ ಸಿ ವೇವ್ ಈ ಸಿಗೆ ಅಂದ್ರೆ ಇದು ನಿಮ್ಗೆ ಒಂದು ನಿಮಿಷ ಕನ್ಫ್ಯೂಸ್ ರೆಡ್. ಓಕೆ, ಸೊ ಇದು ಬಿ, ಇದು ಎ, ಇದು ಬಿ ಇಂದ 2 ಮೂವ್, ಇದು 3 ಮೂವ್ ಅಂತ ಕನ್ಸಿಡರ್. 3 ಮೂವ್ ಎ ಬಿ ಸಿ ಅಂದ್ರೆ 3 ಮೂವ್ಸ್ ಕೌಂಟ್ ಮಾಡೋದಕ್ಕೋಸ್ಕರ ಹಾಕಿರೋದು. ಸೊ ಇಲ್ಲಿ ನಿಮಗೆ ಸಿ ಆದ್ರೆ 127% ಇಂದ ರಿವರ್ಸ್ ಆಗ್ಬೋದು, ಇಲ್ಲ 111% ಇಂದ ರಿವರ್ಸ್ ಆಗ್ಬೋದು. ನನಗೆ 111% ಇಂದ ರಿವರ್ಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅದಕ್ಕಾಗಿ ನಾನು ಎ ಬಿ ಸಿ ಅಂತ ಇಟ್ಟಿದ್ದೀನಿ. ಓಕೆ, ಸೊ ನಿಮ್ಗೆ ಇಲ್ಲಿ ಏನಾದ್ರು ರಿವರ್ಸಲ್ ಬಂದ್ರೆ ಮತ್ತೆ ನಿಮ್ಗೆ ಸಿ ಕೆಳಗಡೆ ಫುಲ್ ಕೆಳಗಡೆ ಬರುತ್ತೆ. ಸೊ ನಿಮ್ಗೆ ಈಗ 1 ಅವರ್ ಅಲ್ಲಿ ಹೋದ್ರೆ 1 ಅವರ್ ಅಲ್ಲಿ ನೋಡಿ ನಿಮಗೆ ಪರ್ಫೆಕ್ಟ್ ರಿಜೆಕ್ಷನ್ 111% ಗೆ ರಿಜೆಕ್ಷನ್ ಕಾಣಿಸ್ತಾ ಇದೆ. 1 2 3 4 5 6 ಮತ್ತೆ 7 ಬರ್ಬೋದು. 1 2 3 4 5 6 7 8 9 10 11. ಓಕೆ, ಇದನ್ನ ನೀವು ನೋಡಿ, ಯಾಕಂದ್ರೆ ಪರ್ಫೆಕ್ಟ್ ಆಗಿ ರಿಲೇಟಿವ್ ರೂಲ್ ನನ್ನ ಪ್ರಕಾರ ಇದು, ಯಾಕಂದ್ರೆ ಬೇಸ್ ಪಾಯಿಂಟ್ ಐಡೆಂಟಿಫಿಕೇಶನ್ ರಾಂಗ್ ಇದೆ ನಮ್ದು. ಅದಕ್ಕಾಗಿ ಇದು ಕ್ಲಿಯರ್ ಕಟ್ ಆಗಿ ಗೊತ್ತಾಗಲ್ಲ ನಮ್ಗೆ. ಸೊ ನೋಡಿ, ಇಲ್ಲಿಂದನೂ ರಿಜೆಕ್ಟ್ ಆಗ್ಬೋದು, ಇಲ್ಲ ಇಲ್ಲಿಂದನೂ ರಿಜೆಕ್ಟ್ ಆಗಿ ಬರ್ಬೋದು. ಓಕೆನಾ? ಇಲ್ಲ ಆಯ್ತಂದ್ರೆ ನಾವು ನಿನ್ನೆ ಮಾಡಿರೋನೇ ಏನಾದ್ರೂ ಇದಾದ್ರೆ 1 2 3 4 5 ಇದನ್ನ 5 ಮೂವ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ನೋಡಿ, 1 2 ಇದು ನೋಡಿ 61% ಇದು ಬಂದೇ ಇಲ್ಲ. ಅಂದ್ರೆ ನಿಮಗೆ 1 2 3 ಇದು ಎಕ್ಸ್ಟೆನ್ಷನ್ ಅಲ್ಲಿ ಹೋಗುತ್ತಾ? ಓಕೆ, ಅದನ್ನು ನೋಡಬಹುದು. ಎಕ್ಸ್ಟೆನ್ಷನ್ ಅಲ್ಲಿ ಇಲ್ಲಾದ್ರೆ ಸಿಂಪ್ಲಿ ಇದರಲ್ಲಿ ವೇವ್ ಕೌಂಟ್ ಮಾಡೋ ಬದಲು ಈ ತರ ಟ್ರೆಂಡ್ ಲೈನ್ ಹಾಕೊಂಡ್ಬಿಡಿ. ಯಾವಾಗ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗತ್ತಲ್ವಾ ಅವಾಗೆ ಎಕ್ಸಿಟ್ ಆಗಿಬಿಡಿ. ಸೊ ನಿಮ್ ಲಾಂಗರ್ ಅಲ್ಲಿ ನನಗೆ 3 ಮೂವ್ ಕಾಣ್ತಾ ಇದೆ, ಬಟ್ ಈ ಶಾರ್ಟರ್ ಅಲ್ಲಿ ಇದು 1 2 3 4 5 1 2 3 4 5. ಓಕೆ,
1 2 3 4 ನೋಡಿ, ಇದನ್ನ ನೀವು ಕರೆಕ್ಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ 5 ಮೂವ್ಸ್ ಬಂದಿದೆಯಲ್ಲ, 3 ಬರ್ಬೇಕು ಇದರಲ್ಲಿ. ಓಕೆ, ಸೊ ನನಗೆ ಈ ಬಿಟ್ಕಾಯಿನ್ ಅಲ್ಲಿ ಸ್ವಲ್ಪ ನನಗೆ ಇದಾಗ್ತಾ ಇಲ್ಲ, ಅಂದ್ರೆ ನನಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಇದರಲ್ಲಿ. ಯಾಕೆ ಅಂತಂದ್ರೆ ಇಲಿಯಟ್ ವೇವ್ ಪ್ರಕಾರ ಕೌಂಟಿಂಗ್ ಇದ್ರಲ್ಲಿ ನನ್ನ ಕಡೆಯಿಂದ ಆಗ್ತಾ ಇಲ್ಲ. ಓಕೆ, ಸೊ ನಾನು ಜಸ್ಟ್ ಎ ಬಿ ಸಿ ಅಂತ ಮೂವ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಇದನ್ನ 1 2 3 4 5 ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ ಈ ಟ್ರೆಂಡ್ ಲೈನ್ ಬ್ರೇಕ್ ಆದ್ರೆ 2 ಅಂತ ಕನ್ಸಿಡರ್ ಮಾಡಿ, ಇಲ್ಲಾದ್ರೆ ಮತ್ತೆ ಹಾಗೆ ಕಂಟಿನ್ಯೂಷನ್ ಮೇಲ್ಗಡೆ ಹೋಗ್ಬಹುದು. ಇಲ್ಲ ಇದನ್ನ ಕರೆಕ್ಷನ್ ಅಂತ ಕನ್ಸಿಡರ್ ಆದ್ರೆ ನಿಮ್ಗೆ ಇದು ಎ ಮತ್ತೆ ಇದು ಬಿ ಆದ್ರೆ ಸಿ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಬಿಟ್ಕಾಯಿನ್ ಮಾತ್ರ ನೋಡಿ ಟ್ರೇಡ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ನಿಮ್ದು ಬಿಟ್ಕಾಯಿನ್ ಮತ್ತೆ ಯು ಎಸ್ ಗೋಲ್ಡ್ ಲೈವ್. ಯು ಎಸ್ ಲೈವ್ ಗೋಲ್ಡ್ ಅಲ್ಲಿ ಏನಾಗ್ತದೆ ಮತ್ತೆ ನೋಡುವ. ಇದು ಗೋಲ್ಡ್, ಇದು ಕೆಳಗಡೆ ಬರುತ್ತೆ. ಈಗ ಏನಾಗುತ್ತೆ ಅಂತಂದ್ರೆ ಇದು ನಿಮಗೆ 81 ಪಾಯಿಂಟ್ ವರೆಗೂ ಮೇಲ್ಗಡೆ ಹೋಗುತ್ತೆ. 4221 ವರೆಗಡೆ ಮೇಲ್ಗಡೆ ಹೋಗಿ ಮತ್ತೆ ಸಡನ್ ಆಗಿ ಕೆಳಗಡೆ ಬರುತ್ತೆ. 1 2 3 4 5 ಅಂತ ಬಂದು ಇದು ನಿಮ್ಗೆ ಇಲ್ಲಿ ವೇವ್ 4 ಕಂಪ್ಲೀಟ್ ಮಾಡುತ್ತೆ. ಇದು 0, ಇದು ಡಬ್ಲ್ಯೂ, ಇದು ಎಕ್ಸ್, ಇದು ವಾಯು, ಇದು ಎಕ್ಸ್, ಮತ್ತೆ ಇಲ್ಲಿ ಜೆಡ್, ಮತ್ತೆ ಇಲ್ಲಿ ಜೆಡ್ ಫಾರ್ಮ್ ಮಾಡುತ್ತೆ. ಇದು ನಿಮಗೆ ಈ ತರ ಆಗಿಬಿಡುತ್ತೆ. ಓಕೆ, ಸೊ ಈ ತರ ಇದು ಫಾರ್ಮ್ ಮಾಡಬಹುದು ಮ್ಯಾಕ್ಸಿಮಮ್. ಇದು ಒಂದು ಅಂದಾಜು, ಇದು ನೀವು ಇದನ್ನ ಇದೆ ಅಂತ ಕನ್ಸಿಡರ್ ಮಾಡಕ್ ಹೋಗ್ಬಿಡಿ. ಈ ತರ ಇದು ಮೂವ್ ಆಗಿ ನಿಮ್ಗೆ ಜೆಡ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಗೋಲ್ಡ್ ನ ನೋಡ್ಕೊಂಡು ಟ್ರೇಡ್ ಮಾಡಿ. ಓಕೆ, ಬಿಟ್ಕಾಯಿನ್ ಅಲ್ಲಿ ನನಗೆ ಇನ್ನೂ ಕಾನ್ಫಿಡೆನ್ಸ್ ಇಲ್ಲ. ಓಕೆ, ಸೊ ಇದು ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ಬಗ್ಗೆ. ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ, ನಾನು ಏನಾದರೂ ಅಪ್ಡೇಟ್ಸ್ ಏನಾದರೂ ಇದ್ರೆ ನಾನು ಅದರಲ್ಲಿ ಕೊಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು.